ಇವರು ಹಿಂದುಳಿದ್ಬಿಟ್ರು. ಆಳದಾಗ ನಿಮಗೆ ಗೊತ್ತದ ಯಡಿಯೂರಪ್ಪರು ಬದಿಗಿದ್ರು ಅಂತೇಳಿ ತೋರಿಸ್ಬೇಕಾದ ನಮ್ಮ ಶಕ್ತಿಯನ್ನು ಆಗಲಿಲ್ಲ. ಈಗ ಅದು ದೊಡ್ಡ ಮೂಲಾಗಿಬಿಟ್ಟದಲ್ಲಿ. ಅದೇ ಕಾಲಕ್ಕೆ ಲೋಕಸಭಾ ಚುನಾವಣೆ ಅದರಲ್ಲಿ 19 ಸೀಟು ಧಾನದಲ್ಲದು. ಯಾಕಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಗ್ಯಾರಂಟಿಗಳನ್ನು ಕೊಟ್ಟಿತ್ತು, ಅದು ಡಬಲ್ ಜೋರಿತ್ತು. 135-36 ಸೀಟು ಅಂತಂದಂಥ ಕಾಂಗ್ರೆಸ್ 9ಕ್ಕೆ ಬಂದು ನಿಂತು. ನಿಜವಾಗಿಯೂ ಅದು 20-25 ಜನ ಬರಬೇಕಾಗಿತ್ತು, ಬರಲಿಲ್ಲ. ಇವೆರಡೂ ಈಗ ಕಣ್ಣು ಮುಂದಿದ್ದಾವೆ ಹೈಕಮಾಂಡ್ ಮುಂದೆ ಇದ್ದಾಗ. ಇವರು ಇವತ್ತು ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಅರವಿಂದ್ ಲಿಂಬಾವಳಿ ಅವರು ಇರ್ಬೋದು, ಜೊತೆಗೆ ನಮ್ಮ ಯತ್ನಾಳ್ ಇರ್ಬೋದು. ನಾವು 130 ತರ್ತೀವಿ, 140 ತರ್ತೀವಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅದು ನಂಬುತ್ತಾರೆ ಹೆಂಗೆ? ಹೌ ಟು ಬಿಲೀವ್? ಯಾಕಂತಂದ್ರೆ ಯತ್ನಾಳರು ವಿಜಯಪುರದಲ್ಲಿ ಎಷ್ಟು ತಂದರು, ಮನೆ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮನ್ನು ಬಿಟ್ಟ. ರಮೇಶ್ ಜಾರಕಿಹೊಳಿ ಅವರು ತಮಗೆ ಕೊಟ್ಟಂಥ ಬೆಳಗಾವಿ ಕ್ಷೇತ್ರದಲ್ಲಿ ಅವ್ರನ್ನ ಬಿಟ್ಟು ಎಷ್ಟು ಮಂದಿ ಆರಿಸಿ ತೊಗೊಂಡ್ಬಂದರು. ಆ ಲಿಂಬಾವಳಿ ಅವ್ರು ಎಷ್ಟು ಜನ ತೊಗೊಂಡ್ಬಂದರು, ಬೆಲ್ಲದವ್ರು ಎಷ್ಟು ಜನ ತೊಗೊಂಡ್ಬಂದರು. ಇವೆಲ್ಲ ಲಿಸ್ಟ್ಗಳಿದ್ದಾವಲ್ರಿ. ಗೆದ್ದು ಬಂದ ನಂತರ MLA ಹಾರಿಸ್ಕೊಂಬರೋದು ಬೇರೆ, ಆರಿಸಿ ಜನ ತರಿಸೋದು ಬೇರೆ. ಅದರಲ್ಲೂ ಪ್ರಮುಖವಾಗಿ ಸೌದಿಯನ್ನು ಸೋಲಿಸ್ಬೇಕಂತೇಳಿ ಭಾಳ ಒಂದು ಜಿದ್ದಿತ್ತು BJPಗೆ. ಅದಕ್ಕೆ ಯಡಿಯೂರಪ್ಪರು ಸಾತಿದ್ರು. ಅಷ್ಟಿದ್ದು ಅಲ್ಲೇ ಸೌದಿಯವರು ಸೋಲಿಸ್ಲಿಕ್ಕಾಗಲಿಲ್ಲ ರಮೇಶ್ ಅವರಿಗೆ. ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರ ಜೊತೆಗೆ ಟಗ್ ಆಫ್ ವಾರ್ ಇತ್ತು, ಅಲ್ಲಿ ಅವರು ಸೋಲಿಸ್ಲಿಕ್ಕಾಗಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ. ನಂತರ ಲೋಕಸಭಾ ಚುನಾವಣೆಯಲ್ಲಿ ಆಯ್ತು, ಆ ಮಾತು ಬೇರೆ. ಬಟ್ ತಲೆಯಲ್ಲಿದ್ದಾವೆ ಹೈಕಮಾಂಡಿಗೆ. ಈ ಯಡಿಯೂರಪ್ಪರನ್ನ ಅಥವಾ ಅವ್ರ ಮಗನ ಬದಲಾಯಿಸಿದರೆ 28ರಲ್ಲಿ ನಾವು ಗೆಲ್ತೀವ ಅನ್ನುವಂಥದ್ದು. ಇವತ್ತಿನ ರಮೇಶ್ ಜಾರಕಿಹೊಳಿ ಅವರಿಗೆ ಫಡ್ನವೀಸ್ ಅವ್ರ ಜೊತೆಗೆ ಇನ್ನೊಬ್ಬರ ಜೊತೆಗೆ ಒಳ್ಳೆ ಗೆಳೆತನ ಇರ್ಬೋದು. ಒಳ್ಳೆಯ ಗೆಳೆತನ ಬೇರೆ, ರಾಜಕಾರಣ ಬೇರೆ. ರಾಜಕಾರಣದಲ್ಲಿ ಗೆಲ್ಲು ಕುದುರೆ ಮುಖ್ಯ ಆಗ್ತದೆ. ಯಾರು ಗೆಲ್ತಾರೆ ಅವ್ರು ಮುಖ್ಯ ಆಗ್ತಾರೆ. ಇವತ್ತು ನೋಡ್ರಿ, ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಸಹೋದರರೆಲ್ಲ ಗೆಲ್ಲು ಕುದುರೆಗಳಾಗಿದ್ದಾರೆ, ಯಾವುದೇ ಪಕ್ಷದಲ್ಲೂ ಗೆಲ್ತಾ ಇದ್ದಾರೆ. ಹೀಗಾಗಿ